ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಸಪ್ಪ ನಿಂಗಪ್ಪ ಹಿತ್ತಲಮನಿ. ಗ್ರಾಮ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಾಂಧವರು, ಇವತ್ತಿನ ದಿವಸ ನಾವು ಸವದತ್ತಿ ತಾಲೂಕಿನ ಬೆಳಗಾಂ ಜಿಲ್ಲೆಯ ತೆಗ್ಗಿಹಾಳ ಗ್ರಾಮದ ಪ್ರಗತಿಪರ ರೈತರು ಮತ್ತು ಸಮಗ್ರ ಕೃಷಿ ಅಂದ್ರೆ ಈ ಸಮಗ್ರ ಕೃಷಿಯಿಂದ ಬದುಕು ಕಟ್ಟಿಕೊಂಡಿರ್ತಕ್ಕಂಥ ರೈತರ ಒಂದು ಜಮೀನಿನಲ್ಲಿದ್ದೇವೆ. ಆ ರೈತರ ಜಮೀನಿನಲ್ಲಿ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ಆ ರೈತರನ್ನ ಪರಿಚಯ ಮಾಡಿಕೊಳ್ಳುತ್ತಾ ಅವರ ಹೆಸರು ಮತ್ತು ಊರನ್ನ ಪರಿಚಯ ಮಾಡಿಕೊಳ್ಳುತ್ತಾ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಏನಂತ ಹೇಳ್ತೀರಿ? ನಮ್ಮ ಹೆಸರು ಮಲ್ಲಪ್ಪ ನಾಗಪ್ಪ ತುಳಜಾನವ್ರು ಅಂತ ಹೇಳ್ರಿ. ಹೆಗ್ಗಾಳ ಗ್ರಾಮ ರೀ, ಸವದತ್ತಿ ತಾಲೂಕ, ಬೆಳಗಾವಿ ಡಿಸ್ಟ್ರಿಕ್ಟ್. ಮಲ್ಲಪ್ಪ ತುಳಜನ್ ಅವರ ಇವತ್ತಿನ ದಿವಸ 20 ವರ್ಷದಿಂದ ತಾವು ಕುರಿ ಸಾಕಾಣಿಕೆಯನ್ನ ಮಾಡಿ ಒಮ್ಮೆಲೆ ಈ ಸಮಗ್ರ ಕೃಷಿ ಅಂತ ತಾವು ಬಂದು ಸಮಗ್ರ ಕೃಷಿಯಿಂದಲೇ ಬದುಕನ್ನ ಕಟ್ಟಿಕೊಂಡಿದ್ದೀರಿ. ಯಾವ ರೀತಿಯಾಗಿ 20 ವರ್ಷದಿಂದ ಕುರಿ ಸಾಕಾಣಿಕೆಯನ್ನು ಕಾಯ್ತಾ ಈ ಸಮಗ್ರ ಕೃಷಿಗೆ ಬಂದ್ರಿ? ಸಮಗ್ರ ಕೃಷಿ ಅಂದ್ರ ಸರ, ನಾವು ಆಲ್ರೆಡಿ ನಾವು ನಮ್ಮ ಕುಲ ಕಸಬರು ಕುರಿ ಕಾಯಕರಿ. ನಮ್ಮ ಕೂಡು ಕುಟುಂಬರಿ ಎಲ್ಲ, ನಮ್ಮ ಅಣ್ಣವ್ರಿಂದ ಎಲ್ಲ, ನಮ್ಮ ಮಕ್ಕಳು, ನಮ್ಮ ಅಣ್ಣವ್ರು ಎಲ್ಲ ಕೂಡು ಕುಟುಂಬರಿ. ಅವ್ರೆಲ್ಲಾ ಮಾಡ್ಕೊತ ಬಂದಿದ್ರಿ. ಮೊದಲ ನಾವ್ ಇಂತ ಇದ್ರಾಗ ಬಂದಿಕ್ಕಿಲ್ರಿ. ಸುಮ್ ಮೆಕ್ಕೆಜೋಳ, ಜೋಳ ಇಂತ ಎಲ್ಲ ಅದ್ರಾಗ ಬಂದಿದ್ರಿ ನಾವು. ಆ ನಂತರ ನಮ್ಗ 22 ವರ್ಷ ಕುರಿ ಕಾದ್ರಿ. 22 ವರ್ಷ ಮ್ಯಾಗ ಕುರಿ ಕಾದ ಆ ನಂತರ ನಾವು ಹೊಸ ತಂತ್ರಜ್ಞಾನ, ಈಗಿನ ತಂತ್ರಜ್ಞಾನ ಬಂತ, ಆ ತಂತ್ರಜ್ಞಾನ ಅಳವಡಿಸುವಂತ ಹೇಗಾರ ನಮ್ಮ ತಮ್ಮವ್ರು ಆರ್ಮಿಗಾರಿ. ನಮ್ ಅಣ್ಣವ್ರು ಒಬ್ಬ ಬಡಿತನ ಮಾಡ್ತಾರೆ. ಬಡತನ ಮಾಡ್ತಾರೆ. ಕಮ್ತುದು ಐತ್ರಿ ಅವ್ರದ್ದು. ಒಳ್ಳೆ ನಮ್ಮ ಅಣ್ಣವ್ರು ಒಬ್ರು ಗ್ಯಾಂಗ್ ನಡೆಸ್ತಾರೆ. ಎಲ್ಲಾ ಇದು ಮಾಡ್ಕೊತ ಬಂದ್ಕಾರ್ರಿ. ನಾವು ಹತ್ತ ತರಗತಿ ಪಡೆದ್ರಿ. ಯಾಕಂದ್ರೆ ನಮಗ್ ಒಮ್ಮೆ ಅಂತರ ಬೆಳ್ಯಾಕ ಸಾಧ್ಯ ಇಲ್ರಿ. ಯಾರ್ದೋ ಒಬ್ಬರು ಮಾರ್ಗದರ್ಶನ ಬೇಕ್ರಿ. ನಮ್ ಕೃಷಿ ಇಲಾಖೆದಾರು, ತೋಟಗಾರಿಕೆ ಇಲಾಖೆದಾರು, ನಮ್ ಧಾರವಾಡ ಯೂನಿವರ್ಸಿಟಿ ಅವ್ರಿ, ಎಲ್ಲಾರದು ನಾವ್ ತರಗತಿ ಪಡೆದ್ರಿ. ಅವ್ರು ಬಂದ ಮಾಹಿತಿಯನ್ನು ಹೇಳಿರಿ. ತರಗತಿ ಪಡೆಯಂದ್ರೆ ಅವ್ರು ಹೊಸ ತಂತ್ರಜ್ಞಾನ ಮಾಡಂದಾಗ ನಾವು ಇಂಥದ್ದು ಅಳವಡಿಸಕಾರ ನಾವು ಈ ಮಟ್ಟಿಗೆ ಬಂದವ್ ಸರ್. ಮುಖ್ಯವಾಗಿ ತಮ್ಮ ಬೇಸಾಯ ಈ ಪೇರ್ಲವನ್ನ ತಾವು ಬೆಳ್ಕೊಂಡಿದ್ದೀರಿ. ಹ್ಞೂ ಸರ್. ಎಷ್ಟು ಎಕರೆ ಪೇರ್ಲಗಳನ್ನ, ಎಷ್ಟು ಸಸಿಗಳನ್ನ ಮಾಡ್ಕೊಂಡಿದ್ದೀರಿ? ಸರ್, ನಾವು 3 ಎಕರೆ ಮಾಡೇವ್ರಿ ಪೇರೂರಿ. 3 ಎಕರೆ ಪೇರು ಅಂದ್ರೆ 3 ಎಕರೆದಾಗ 18 ಅಗಿ ಕುಂಸೇವ್ ಸರ್. ನಾವು 18 ಅಗಿ ಹಂಗಂದ್ರೆ ಸಾಲಿ ಗಿಡಕ್ಕ 6 ಫುಟ್ ಕುಂಸೇವ್ರಿ. ಸಾಲಿಗೆ 10 ಫುಟ್ ಐತಿ ಸರ್. ಅಂದ್ರೆ ಎಕರೆಕ 600 ಅಗಿ ಕುಂತಾವ್ರಿ. ಟೋಟಲ್ 18 ಅಗಿ ಕುಂಸೇವ್ರಿ ನಾವು. ಏನು ವಿಶೇಷತೆ ಈ ತಳಿದ? ಅಂದ್ರೆ ವಿಶೇಷತೆ ಅಂದ್ರೆ ಸರ್, ಅದು ಜೀವಲಾಸ್ ಅಂತ ತಳಿರಿ. ಇದು ಜೀವಲಾಸ್ ಅಂದ್ರೆ ನಾವು ತೈವಾನ್ ಪಿಂಕ್ ಅವು ಮಾಡಿ ನೋಡ್ರಿ, ಕಂಪೇರ್ ಮಾಡಿ ನೋಡ್ರಿ. ಅವಕ್ಕ ಇವು ಬರ್ತಾವ್ರಿ, ಕಟ್ಟುಗ ಅವು ಟ್ರಾಪ್ಸ್ ಇವು ಬರ್ತಾವ್ರಿ, ಕವರಿಂಗ್ ರೀ. ಅವೆಲ್ಲ ಮಾಡ್ಬೇಕಂದ್ರೆ ನಮ್ಗ ರೈತರ ಬಾಳಕ ನಮ್ಗ ಸೂಟ್ ಆಗುಲ್ರಿ ಅದ. ಹಿಂಗಾಯ್ಕಾರ ಸರ್, ನಾವು ನ್ಯಾಸಲಾಗಿ ಬೆಳೆಸೋಣ ಅಂತ ಹೇಗಾರ ನಾವು ನ್ಯಾಸಲಾಗಿ ಮಾಡಕತ್ರಿ. ಅದ್ ನಮ್ಗೆ ಒಳ್ಳೆ ಉತ್ಪನ್ನ ಕೊಡ್ತಾರೆ. ಒಳ್ಳೆ ಉತ್ಪನ್ನ ಕೊಡೋದ್ ಅನ್ಕೋದ್ರಿ. ನಾವು ಡೈಲಿ 12 ತಿಂಗಳು ನಾವು ಉತ್ಪನ್ನ ತಗೋತಾವ್ರಿ. ನಾವ್ ಹೆಂಗ್ ಚಟ್ನಿ ಮಾಡ್ತಾವ್ರಿ, ಹಂಗ ಕಂಟಿನ್ಯೂ ಬರ್ತಾ ಇದೆ ನಮಗ. ಈಗ ಎಷ್ಟು ವರ್ಷದ ಪೇರ್ಲ ಬೇಸಾಯದ ಸರ್? ಇದು 7 ವರ್ಷದ ಐತ್ರಿ ಜಮೀನ್. ಏನ್ ಆದಾಯವನ್ನ ನೀವು ಇದರಲ್ಲಿ ಕಂಡುಕೊಂಡಿದ್ದೀರಿ? ಆದಾಯ ಅಂದ್ರೆ ಸರ್, ನಾವು ಒಂದ್ 2-3 ವರ್ಷ ಸೋಲ್ ಕಂಡೇವ್ ಸರ್. ಎಲ್ಲ ನಂಗೆಲ್ಲ, ಯಾಕಂದ್ರೆ ರೈತ ಅಂದ ಬಳಕ ಎಲ್ಲ ಸೋಲು ಹೇಳ್ಬೇಕು, ಗೆಲುವು ಹೇಳ್ಬೇಕ್ರಿ. ಹಂಗ ನಾವು ಗೆಲುವಿನ ಹೇಳಕೊಂತೀವಿ. ರೈತಗೆ ಗೊತ್ತಾಗಿಲ್ರಿ. ಸೋಲು ಹೇಳ್ಬೇಕ್ರಿ, ಗೆಲುವಿನ ಹೇಳ್ಬೇಕ್ರಿ. ನಾವು 2 ವರ್ಷ ಅಂತೂ ಸೋಲ ಪೂರ್ವ ಕಂಡವ್ರಿ. ನಾವು 2 ವರ್ಷ ನಮಗ್ ಮಾರ್ಕೆಟ್ ಗೊತ್ತಾಗಲ್ರಿ. ಮಾರ್ಕೆಟ್ ಗೊತ್ತಾಗಲ್ಕಾಗ್ರಿ ನಮ್ಮ ಸ್ವಲ್ಪ ಬಾಳ ಹೇರಿಪೇರಿ ಆದ್ರಿ. 100 ರೂಪಾಯಿ ಒಂದ್ ಬಾಕ್ಸ, 150 ರೂಪಾಯಿ ಒಂದ್ ಬಾಕ್ಸ ಸುರಿ ಬಂದ್ರಿ. ಒಂದ್ ಟೈಮ್ ಬೆಳಗಾಂ ಕಡಕ ಹೋಗ್ರಿ. ಹಿಂಗಾಯ್ಕ ನಮಗ್ ಮಾರ್ಕೆಟ್ ಮಾಹಿತಿ ತಿಳ್ಕೊಂಡು ಮಾಡಿಕಾರ ನೇರವಾಗಿ ನಾವು ಮಾರ್ಕೆಟ್ ಮಾಡಕತ್ತವ್ರಿ. ಅವಾಗ ನಮಗ ಲಾಭದಾಯ ಅನ್ಸಕತ್ತೆ ಸರ್. ಈಗ ನೇರವಾಗಿ ನೀವು ಹೋಗಿ ನಾವು ಕೊಟ್ಟು ಬರ್ತಾವ್ರಿ. ಮತ್ತೆ ಇಲ್ಲಿ ಪೇರಲ್ ಬೇಸಾಯದೊಳಗೆ ತಾವು ಸಮಗ್ರ ಮಾಡ್ಕೊಂಡಿದ್ರಿ, ಏನೇನು ಬೆಳೆಗಳನ್ನ? ಹೌದು ಸರ್. ಅದು ಹೆಂಗೈತೆ ಅಂದ್ರೆ ನಾವು ಇದು ಬರುವಂಗ ಅದ್ರ ಪಾಡಿಗೆ ಅದು ಬರ್ತಾ ಇದೆ ಸರ್. ಇದು ನಡಕ್ ಒಂದೊಂದು ಏನೋ ಅರಿಶಿನ ಹಚ್ಕೊಳ್ಳಿ, ನಾವು ಶುಂಠಿ ಹಚ್ಕೊಳ್ಳಿ, ಏನೋ ಒಂದು ಬೂದುಗುಳ್ಮಕ ಹಚ್ಕೊಳ್ಳಿ, ಒಂದು ಮೆಣಸಿನ ಸಸಿ ಹಚ್ಕೊಳ್ಳಿ, ನಮ್ಮ ಮನಿ ಬಳಕ ಉಪಯೋಗ ಆಗತ್ತೆ ಸರ್. ಯಾಕಂದ್ರೆ ನಾವು ರೈತರು ಅಂಬಾಗ ಸಮಗ್ರ ಕೃಷಿ ಮಾಡ್ರೆ ನಾವೊಂದು ಒಳ್ಳೆ ಆದಾಯ ರೀ ನಮಗ. ನಮಗ ಅದು ಮೇನ್ ಕ್ರಾಪ್ ರೊಕ್ಕದ ಹಾಕತ್ರಿ, ನಮಗ್ ಮನಿಗೆ ಹಾಕತ್ರಿ, ಊಟಕ್ರಿ. ಈಗ ಏನೇನು ಸಮಗ್ರ ಕೃಷಿ ಮಾಡ್ಕೊಂಡಿದ್ರಿ ಇದ್ರೊಳಗ? ನಮ್ಗ ಈಗ ಸದ್ಯ ಮೆಟ್ಟಿಗೆ ಅಂದ್ರೆ ಅರಿಶಿನ ಐತ್ರಿ, ಶುಂಠಿ ಐತ್ರಿ, ಮತ್ತ ಬೂದುಗುಳ್ಮ ಹಚ್ಚೇವ್ರಿ ನಾವು. ಏಕಕ್ ಬೂದುಗುಳ್ಮಕ ಅಂತೂ ಕಂಟಿನ್ಯೂ ಇರುತ್ತೆ ನಮ್ಮ ಹೊಲದಲ್ಲಿ. ಈ ಜಮೀನಿಗೆ ಪ್ರಮುಖವಾಗಿ ತಾವು ಯಾವ ಕೃಷಿಯನ್ನು ಅಳವಡಿಸಿದ್ರಿ? ಸಾವಯವ ಮಾಡ್ಕೊಂಡಿದ್ರೆ ಹೆಂಗ? ಸಾವಯವ ಮಾಡ್ಕೋದ್ರೆ ಒಂದ್ ಸ್ವಲ್ಪ ರಾಸಾಯನಿಕ ಬಸ್ತಾರ ಸರ್. ಅಂದ್ರೆ ರಾಸಾಯನಿಕ ಒಂದೊಂದ್ ಇದ್ರಾಗ